ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದಿದ್ದರೆ ರೈತರು ಬೀದಿಗಿಳಿಯುವುದು ಅನಿವಾರ್ಯ. ಇಂತಹದ್ದೇ ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ. ಮಾವಿನ ಬೆಲೆ ವಿಚಾರದಲ್ಲಿ ದಲ್ಲಾಳಿಗಳು ರೈತರಿಗೆ ಪಂಗನಾಮ ಹಾಕಲು ಮುಂದಾದಾಗ ರೈತರು ರೊಚ್ಚಿಗೆದ್ದು ಆಡಳಿತ ಕಚೇರಿ ಮುಂದೆ ತಡರಾತ್ರಿಯವರೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಕೊನೆಗೆ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದೇನು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹಳಿಯಾಳದ ಆಡಳಿತ ಕಚೇರಿಯ ಮುಂಭಾಗದಲ್ಲಿ ರೈತರ ಆಕ್ರೋಶ ಮುಗಿಲು ಮುಟ್ಟಿತ್ತು. ದಲ್ಲಾಳಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ರೈತರು ತಡರಾತ್ರಿಯವರೆಗೆ ಧರಣಿ ನಡೆಸಿದ್ರು. ಹೌದು, ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅಂದ್ರೆ, ಹಳಿಯಾಳ ತಾಲೂಕಿನಲ್ಲಿ ಈ ಮೊದಲು ಮಾವಿನ ಬಾಕ್ಸ್ ಒಂದಕ್ಕೆ 2,900 ರೂಪಾಯಿ ದರ ನಿಗದಿ ಮಾಡಲಾಗಿತ್ತು. ಆದರೆ ಖರೀದಿಗೆ ಬಂದ ದಲ್ಲಾಳಿಗಳು ಸದ್ದಿಲ್ಲದೆ ದರ ಇಳಿಸಿ ಕೇವಲ 2,200 ರೂಪಾಯಿ ಮಾತ್ರ ನೀಡುವುದಾಗಿ ಹಠ ಹಿಡಿದ್ರು. ತಮ್ಮ ಬೆವರಿನ ಹಣಕ್ಕೆ ದಲ್ಲಾಳಿಗಳು ಕತ್ತರಿ ಹಾಕ್ತಾ ಇರೋದನ್ನ ಕಂಡ ರೈತರು ಸಿಡಿದೆದ್ದಿದ್ರು. ಆಡಳಿತ ಕಚೇರಿ ಮುಂದೆ ಮಾವಿನ ಬಾಕ್ಸ್ಗಳನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ರು. ನಿಗದಿಯಾದ ದರವನ್ನೇ ನೀಡಬೇಕೆಂದು ಪಟ್ಟು ಹಿಡಿದ್ರು. ಹೀಗಾಗಿ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ರೈತರು ಮತ್ತು ದಲ್ಲಾಳಿಗಳ ನಡುವೆ ಸಂಧಾನ ನಡೆಸಿದ್ರು. ಸುದೀರ್ಘ ಚರ್ಚೆಯ ನಂತರ ಪ್ರತಿ ಬಾಕ್ಸ್ಗೆ 2,500 ರೂಪಾಯಿ ನೀಡಲು ದಲ್ಲಾಳಿಗಳು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಬೆಲೆ ಏರಿಕೆಯ ಸಮಾಧಾನದೊಂದಿಗೆ ರೈತರು ತಮ್ಮ ಹೋರಾಟವನ್ನ ಕೈಬಿಟ್ಟಿದ್ದಾರೆ. ರೈತರಿಗೆ ಮೋಸ ಮಾಡತಕ್ಕಂತ ದಲಾಲರಿಗೆ, ಮಾವಿನಕಾಯಿ ಬೆಲೆಗೆ ರೇಟ್ ಕೊಡ್ತಕ್ಕಂತ ದಲಾಲರಿಗೆ ಬೇಕೇ ಬೇಕು. ನಾಳಿಂದ ವಿಷಯ ಏನೋ ರೇಟ್ ಫಿಕ್ಸ್ ಬೇಡ ಅಂತ ಹೇಳಿ ಇವತ್ತು ಏನಾಗೈತಲ್ಲ, ಏನು ಬಂದಿದೈತಿ ಮಾಲ್, ಈ ಮಾಲ್ 12 ಆಗಲಿ 3 ಆಗಲಿ ಅದು ತಗೊಳಕ ಬೇಕು. ಅವ್ರು ವೇಟ್ ಮಾಡ್ಕೋಬೇಕು, ತಗೊಳ್ಬೇಕು. ಇವ್ರು APMC ಇವರು ಗೇಟ್ ಓಪನ್ ಮಾಡ್ರಿ, ಅವೆಲ್ಲ ಗಾಡಿಗಳು ಹೊರಗೆ ಈಗೆಲ್ಲ ಗಾಡಿಗಳು ಒಳಗೆ ಬರ್ಲಿ, ಎಲ್ಲ ಗಾಡಿ ಕಾಟ ಮಾಡ್ರಿ. ಅವ್ರವ್ರ ಯಾರ್ಯಾರು ಇವ್ರು ನಿಮ್ಮ ದಲಾಲ ಅದಾರಲ್ಲ ಅವ್ರವ್ರ ಅಂಗಡಿ ಮುಂದೆ ಹಚ್ರಿ. ಏನ್ ಬಂದಿ ನೋಡೋಣ. ಅವ್ರಿಗೇನು ಮಾರಾಟ ಮಾಡತ್ತಾರೆ ಇಲ್ಲಿ ವ್ಯಾಪಾರಸ್ಥರು, ಅವ್ರ ಕಡೆ ಮಾರಾಟ ಮಾಡ್ತೀವಿ. ಹುಡುಗರು ವ್ಯಾಪಾರಸ್ಥರು ಬಟ್ ಅವ್ರ ರೇಟ್ 22 ರೂಪಾಯಿ ಆಗ್ತದೆ. 22 ರೂಪಾಯಿ ಕೊಡೋಲ್ಲ ಅಂತ ಇಲ್ಲೇ ಅದ. ಸರ, ಇದು ನಾವು 22ಕ್ಕೆ ಒಪ್ಪುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ಬೆಳಗ್ಗೆ ನಾವು 29ಕ್ಕೆ ನಾನು ಹಚ್ಚೇನಿ, ಭಾಳಷ್ಟು ರೈತರು ಹಚ್ಚಾರ. ಅವರು ನಿನ್ನೆ 30 ರೂಪಾಯಿ ರೇಟ್ಲೆ ಮಾರ್ಯಾರ. ಅದೇನೂ ಸಮಸ್ಯೆ ಇಲ್ಲ. ಅದು ನೋಡ್ರಿ, ನೀವು ಹೆಂಗೆ ಮಾಡ್ತೀರಿ ಏನು ಮಾಡ್ತೀರಿ ಗೊತ್ತಿಲ್ಲ. ತಾವು ತಾಲೂಕಾ ದಂಡಾಧಿಕಾರಿ ಅದ್ರಿ, ಅವರಿಗೆ ನೆಟ್ಟಾಗಿ ಹೇಳ್ರಿ, ಮರ್ಯಾದೆಯಿಂದ ಕೇಳ್ಬೇಕ್ರಿ ಅವರು ಏನ್ರಿ. ಮತ್ತು ನಾವು ರೈತರು ಮರ್ಯಾದೆ ಬಿಡೋದು ಬೇಡ ದಯಮಾಡಿ. ನಾವೇನು ಹೆಜ್ಗೆ ಕೇಳ್ತಾ ಇಲ್ಲ. ಇವತ್ತಿನ ಮಾಲ್ ಏನೈತಲ್ಲ ಅವರ ಕಟ್ ಮಾಡಕ್ಕೆ ಹೇಳ್ಯಾರ ನಮ್ಗೆ. ಅವ್ರು ಕಟ್ ಮಾಡಕ್ಕೆ ಹೇಳಿ ನಾವು ಅದು ಹೇಳಿದ ಕೂಡಲೇ ನಾವು ಈಗ ನಾವು ಇಲ್ಲಿ ತೊಗೊಂಬಂದು APMC ಮುಂದೆ ನಾವು ಇಲ್ಲಿ ಇಟ್ಟೇವಿ. ಮತ್ತು ಇವ್ರು ಏನಾರ ಗಾಂಡ್ನಕರೆ ಮಾಡಿದಾರ ನಾವೇನು ಮತ್ತೆ ಇವ್ರಿಗೆ ಬಿಡುದಿಲ್ಲ ರೀ ಇವತ್ತು ಮತ್ತೆ ಏನ್ರಿ. ಅವ್ರು ಏನು ಇವತ್ತಿನ ಏನು ಮಾಲ್ ಐತಿ ಅವ್ರು ತೊಗೊಂಡು ಅವ್ರು ಕಾಟ ಮಾಡ್ಕೊಂಡು ತೊಗೋಬೇಕ್ರಿ. ಆ ರೇಟ್ಲೆ ಸೀಸನ್ ಪೂರ್ತಿ ಮಾಡ್ತಿರಲ್ಲ, ಎಲ್ಲ ನನಗೆ ಕೊಡೋದಿಲ್ಲ. 10 ಒಬ್ಬ ಹೋಗೋಣ, 10 ಗಾಡಿ ಐತಿ, 5 ಮಂದಿ ಕೊಡ್ತಾರೆ ಇವರು. ಎಲ್ಲರೂ 2 ಗಾಡಿ ತಗೊಳ್ಳಿ, 2 ಗಾಡಿ ಎಲ್ಲರೂ ಕೇಳಿ ನಾವು 4-5 ಮಂದಿ ಸಮಸ್ಯೆ ಬಂದೈತೆ ಅಂದ್ರೆ ಎಲ್ಲರೂ ಮಾರ್ಕೆಟಿಗೆ ಬಂಜಾಳೆ ಬಂದ್ ಬ್ಲಾಕ್ ಚಾಲು ಆಯ್ತು, ಶುರು ಆಗ್ತು. ಅಲ್ಲಿ ಬಂದ್ ಮಾರ್ಕೆಟ್ ತುಂಬೋ ತನಕ ಎಲ್ಲ 28 ರೇಟ್ ಇರ್ತೈತಿ. ಮಾರ್ಕೆಟ್ನಾಗ ಬಂದ್ ಒಂದ್ಸತಿ ಜಾಗ ಆಗಿಲ್ಲ, ಅವಾಗ 25, 22, 23. ಈಗ ಅದು ಬಿಡ್ರಿ, ಮತ್ತೆ ಭಾಳ ಈಗ ಚರ್ಚೆ ದಿನ ಹೋಗ್ತಿದ್ದಿ. ಇವತ್ತು ಏನು ಖರೀದಿ ಆಗೈತಲ್ಲ ಆ ರೇಟಿಗೆ ನೀವು ತಗೊಳ್ಬೇಕು, ಯಾರು ದಲಾಲರು. ಆಮೇಲೆ ನಾಳಿದ್ದು ಏನೈತಿ, ನಾವೆಲ್ಲ ಏನು ರೈತರ ನಾವೇನು ಮಾವು ಬೆಳೆಗಾರ ಅದೀವಿ, ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾವು ಅದಕ್ಕೆ ಸರ್ಕಾರ ಏನು ಮಧ್ಯೆ ಪ್ರವೇಶಿಸ್ತೈತಿ, ಏನು ಮಾಡ್ತೈತಿ, ಅಥವಾ ನಾವೇನು ಹೋರಾಟ ಮಾಡಬೇಕು ಅದೆಲ್ಲ ನಾವು ಅದನ್ನ ಮಾಡ್ತೀವಿ. ನೀವು ದಯಮಾಡಿ ಇದೇನೈತಿ, ನಿಮ್ದು ಗುರುತರ ಜವಾಬ್ದಾರಿ ಯಾರ್ದು ದಲಾಲರು, ನೀವು ತಗೊಳ್ಬೇಕು. ನಾವು ರಸ್ತೆ ಮೇಲೆ ಕುಂತ ನಾವಿದ್ರ ನೀವು ಏನ್ರಿ, ನೀವು ನಮ್ಗೆ ಹೇಳಿರಿ. ಈಗ ನೀವು 29ಕ್ಕೆ ತೊಗೊಂಡ್ರಿ, ಮತ್ತು ನೀವು ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ರಿ, ನಮ್ಮ ಕಡೆ ಬರ್ರಿ ನೀವು ಯಾರು ದಲಾಲರಲ್ಲ ಎಲ್ಲರೂ ನೀವು